ವೈಟ್ ರೈಸ್ ನೆನೆ ಹಾಕಿ ಅದನ್ನು ಇವಾಗ ಗ್ರೈಂಡ್ರಿಗೆ ಹಾಕಿದ್ದೀವಿ. ಅದರೊಂದಿಗೆ ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದಾರೆ. ಇಲ್ಲಿ ಮಂಡಾಸ್ ಅಂತ ಹೇಳ್ತೀವಿ ನಾವು, ಅದನ್ನು ಮಾಡ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ತೆಂಗಿನಕಾಯಿ. ಇದಕ್ಕೆ ಬೇಕಿದ್ರೆ ಮುಳ್ಳು ಸೌತೆ ಸಿಗುತ್ತೆ ನೋಡಿ, ಕುಕುಂಬರ್, ಅದನ್ನು ಕೂಡ ಹಾಕ್ಬೋದು. ಸ್ವಲ್ಪ ತುರಿದು ಚೆನ್ನಾಗಾಗುತ್ತೆ. ಎಲ್ಲವನ್ನು ಮಿಕ್ಸ್ ಮಾಡೋದು. ಸ್ವಲ್ಪ ಸಿಹಿಯಾದ ತಿಂಡಿ ಇದು. ಇದನ್ನು ಎಲ್ಲ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆ ಉಂಟು ನೋಡಿ, ಅದು ಬಿಸಿ ಆದಮೇಲೆ ಅದಕ್ಕೆ ಹಾಕಿ ಬಿಡೋದು. ಓಕೆ, ಬೆಳಿಗ್ಗೆಗೆ ಇವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಆಗ್ತಾ ಉಂಟು. ಬೆಲ್ಲ ಎಲ್ಲ ಹಾಕಿ ಒಮ್ಮೆಲೆ ನಾವು ಇದಕ್ಕೆ ಹಾಕಿ ಬಿಡ್ತೇವೆ ತೊಂದರೆಗೆ. ಬೆಳಿಗ್ಗೆ ಅದನ್ನು ಕಟ್ ಮಾಡಿ ಪೀಸ್ ಮಾಡಿ ತಿಂದರೆ ಆಯಿತು. ಮೇಲ್ಗಡೆಯಿಂದ ಸ್ವಲ್ಪ ನಾನಿಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಎಮ್ಮೆ ಆಂಟಿ ಹೇಳಿದರು. ಹಾಗಾಗಿ ಕಟ್ ಮಾಡಿ ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ. ಇದು ಕಾಚ ಹುಳಿ ಅಂತ ಹೇಳ್ತಾರೆ ಇಲ್ಲಿ. ಕಾಚಿ ಹುಳಿ ಇದು ಕಾಚಿ ಹುಳಿ ಅಂತ ಹೇಳ್ತಾರೆ ನಾವು ಇಲ್ಲಿ. ನಿಜವಾಗ್ಲೂ ತೀರ್ಥಹಳ್ಳಿಯಲ್ಲಿ ಇದು ನಾವು ಯೂಸ್ ಮಾಡ್ತಾ ಇದ್ವಿ. ಲಿಕ್ವಿಡ್ ರೀತಿ ಇದೆ ಹುಳಿ, ಅಂದ್ರೆ ಕಪ್ಪು ಲಿಕ್ವಿಡ್ ರೀತಿ ಇರುತ್ತೆ. ಇದು ಮರದ್ದು ತೆಗೆದು ಮಾಡ್ತಾರೆ ಇದನ್ನು. ತೀರ್ಥಹಳ್ಳಿಯಲ್ಲಿ ನಾವು ಯೂಸ್ ಮಾಡ್ತಾ ಇದ್ವಿ. ಅಂದ್ರೆ ಇಲ್ಲಿ ಅಲ್ಲಿ ಬೇರೆ ಎಂಥದ್ದು ಹೆಸರು ಹೇಳ್ತಾ ಇದ್ರು, ನನಗೆ ಅದನ್ನ ಹೆಸರು ನೆನಪಿಲ್ಲ. ಇಲ್ಲಿ ಮಾತ್ರ ನೋಡಿ ಇದಕ್ಕೆ ಇದು ಹೇಳ್ತಾರೆ, ಸಿಗುದಿಲ್ಲ ನಮಗೆ ಈ ಸೈಡ್ ಎಲ್ಲ. ಆ ಸೈಡ್ ಒಬ್ರು ಇದ್ರು, ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅಮ್ಮನಿಗೆ ತಂದು ಕೊಟ್ಟಿದ್ರು. ತುಂಬ ಚೆನ್ನಾಗಾಗುತ್ತೆ ಇದು ಹುಳಿ. ಸ್ವಲ್ಪ ಹಾಕಿದ್ರು ಸಾಕು. ಬ್ಯಾಂಗ್ಳೂರ್ನವರು ಕೊಟ್ಟಿದ್ದು ನಮಗೆ. ಸ್ವಲ್ಪ ಹಾಕಿದ್ರು ಸಾಕು, ತುಂಬ ಹುಳಿ ಬರುತ್ತೆ. ಫ್ರೈ ಮಾಡುವಾಗ ಬದನೆಕಾಯಿ ಅದು ಇದೆಲ್ಲ ಮಾಡುವಾಗ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಹತ್ರ ಯಾರ ಹತ್ರ ಇದ್ರೆ ಅಮ್ಮನಿಗೆ ಸ್ವಲ್ಪ ಬೇಕಂತೆ, ಹಾಗಾಗಿ ತಂದು ಕೊಡ್ಲಿಕ್ಕೆ ಆಗೋಲ್ಲ ಈಗ. ಹೇಳಿ ನೋಡೋಣ, ಆದರೆ ಯಾವಾಗಲಾದ್ರೂ ಆಚೆ ಬರ್ಲಿಕ್ಕಿದ್ರೆ ನಾನು ತಗೊಳ್ತೀನಿ. ಇದರ ಹೆಸರು ಏನಂತ ಅವ್ರಿಗೆ ಬೇಕಂತೆ. ಇಲ್ಲಿ ಕಾಚಿ ಹುಳಿ ಅಂತ ಹೇಳ್ತಾರೆ, ಅಮ್ಮ ಹೇಳ್ತಾರೆ, ಮತ್ತೆ ನಂಗೆ ಗೊತ್ತಿಲ್ಲ. ಅಮ್ಮಂದು ಚಿಕನ್ ಸುಕ್ಕ ನಡೀತಾ ಉಂಟು. ಇದನ್ನು ಯಾವ ರೀತಿ ಮಾಡೋದಂತ ಹೇಳಿ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ. ಟೈಸನ್ ಚಿಕನ್ ಸುಕ್ಕ ಅಂತ ಹೇಳಿ ನಾನು ಹಾಕಿದ್ದೀನಿ. ಟೈಸನ್ ಅಂದರೆ ಸುಮಾರು ಜನರಿಗೆ ಗೊತ್ತಿಲ್ಲ, ಸ್ವಲ್ಪ ಗಟ್ಟಿ ಮಾಂಸ ಅದು. ನೀವು ಚಿಕನ್ ಶಾಪಲ್ಲೇ ಸಿಗುತ್ತೆ, ನಮ್ಮ ಆಚೆಲ್ಲ ಸಿಗುತ್ತೆ, ಬೇರೆ ಕಡೆ ಸಿಗುತ್ತೆ, ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ. ಅಂದರೆ ನಾವು ಈ ಸೈಡ್ ಟೈಸನ್ ಕೋಳಿ ಅಂತ ಹೇಳ್ತೀವಿ, ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಅದರ ಮಾಂಸ. ಇವಾಗ ಇದು ನಮ್ಮ ಮನೆಯಲ್ಲಿ ನೆಕ್ಸ್ಟ್ ಬೆಳಿಗ್ಗೆನೇ ಹೆಂಗಸರು ಸೇರಿ ಎಲ್ಲ ಕೆಲಸ ನಡೀತಾ ಉಂಟು. ನಾನು ಇದರಲ್ಲಿ ಶಾಮಿಲಿಲ್ಲ, ಅಂದರೆ ನಾನು ಸ್ವಲ್ಪ ಎಡಿಟಿಂಗಲ್ಲಿ ಬ್ಯುಸಿಯಾಗಿದ್ದೆ. ಹಾಗಾಗಿ ಉಳಿದವರು ಯಾರೆಲ್ಲ ಇದ್ದಾರೆ ನೋಡಿ, ಅವರೆಲ್ಲರೂ ಕೆಲಸ ಮಾಡ್ತಾಯಿದ್ರು. ಎಮ್ಮೆ ಆಂಟಿ, ಕ್ಲೇವಿಟ, ಅಮ್ಮ, ಅಜ್ಜಿ ಎಲ್ಲರೂ ಸೇರಿಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಮನೆಯಲ್ಲಿ ಬಸಳೆ ಆಗಿತ್ತು ನೋಡಿ, ಅದರದ್ದೇ ಸಾರು ನಡೀತಾ ಉಂಟು. ಉಳಿದ ಮೆಂಬರ್ಸ್ ನೋಡಿ ಎಲ್ಲರೂ ಇಲ್ಲಿದ್ದಾರೆ. ಕೆಲವರು ಹಲ್ಲು ಉಜ್ತಾ ಇದ್ದಾರೆ, ಕೆಲವ್ರದ್ದು ಟೀ ಆಗಿದೆ. ನನ್ನ ಹಸ್ಬೆಂಡ್ ಬೆಳಿಗ್ಗೆನೇ ಆಡುವ ಮೂಡಲ್ಲಿ ಕೂಡ ಇದ್ದಾರೆ. ಓಕೆ, ಅಮ್ಮ ಇದಕ್ಕೆ ಹೆಸರು ಕಾಳು ಹಾಕಿ ಸಾರು ಮಾಡ್ತಾರಂತ ಹೇಳಿದರು, ಅದನ್ನೇ ಮಾಡ್ತಾ ಇದ್ದಾರೆ. ಫಸ್ಟಿಗೆ ದಂಟು ಎಲ್ಲ ಬೇಯಿಸ್ಲಿಕ್ಕೆ ಇಟ್ಟಿದ್ದಾರೆ.
ಮತ್ತು ಸ್ವಲ್ಪ ಎಲೆಯನ್ನು ಬೇರೆ ಸಪ್ರೇಟಾಗಿ ಇಟ್ಟಿದ್ದಾರೆ ನೋಡಿ ಬೇಯಿಸ್ಲಿಕ್ಕೆ, ಅಂದರೆ ಒಟ್ಟಿಗೆ ಕುಕ್ಕರಲ್ಲಿ ಹಾಕಿದರೆ ಸಾಫ್ಟ್ ಆಗುತ್ತೆ ಅಂತ ಹೇಳಿ. ಓಕೆ, ಎಲ್ಲ ಕಟ್ಟಿಂಗ್ ಎಲ್ಲ ನಡೀತಾ ಉಂಟು ಇವಾಗ. ಇಲ್ಲಿ ನೋಡ್ಬೋದು ಸಿಪ್ರಿ ಅಂಕಲ್ ಇದಿರುತ್ತೆ ನೋಡಿ, ಹಲಸಿನ ಬೀಜ ಇದೆ ನೋಡಿ, ಅದನ್ನು ಗುದ್ದುತ್ತಾ ಇದ್ದಾರೆ, ಕುಟ್ಟುತ್ತಾ ಇದ್ದಾರೆ. ಕೆಲವರು ಕುಟ್ಟುವುದು ಅಂತ ಹೇಳ್ತಾರೆ, ಕೆಲವರು ಗುದ್ದುದು. ನಾವು ಈ ಸೈಡ್ ಗುದ್ದುದು ಅಂತ ಹೇಳ್ತೀವಿ. ಸ್ವಲ್ಪ ಜನರಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದರು, ಇನ್ನು ಕೆಲವರಿಗೆ ಮ್ಯಾಗಿ, ಟೀ ಎಲ್ಲನೂ ನಡೀತಾ ಉಂಟು. ಫುಲ್ ಬ್ಯುಸಿ ಆಗಿದ್ದಾರೆ ಕಿಚನಲ್ಲಿ. ಒಂದು 2 3 4 ಯಾರಿಗೆ ಬೇಕಾ ಜಾಸ್ತಿ 5 7 ಹಾಕಿದ್ದಾರೆ. ಮತ್ತೆ ಇಲ್ಲಿ ಇದು ಮಾಡಿದ್ದಾರೆ. ಇವತ್ತು ಮ್ಯಾಗಿ ಮಾಡುವ ಡಿಪಾರ್ಟ್ಮೆಂಟ್ ಸೋನಿ ಅವರಿಗೆ ಸಿಕ್ಕಿದೆ, ಅವರು ಮಾಡ್ತಾ ಇದ್ದಾರೆ ಇಲ್ಲಿ. ಇವರಿಗೆ ಲಾಸ್ಟ್ ಕೊಡಿ ಆಯ್ತಾ, ಒಮ್ಮೆ ಉಳಿದ್ರೆ ಮಾತ್ರ ಕೊಡಿ, ಉಳಿದ್ರೆ ಮಾತ್ರ. ಅಷ್ಟು ನಾನು ಇದನ್ನು ಹಾಕೊಂಡು ಹೋಗ್ತೀವಿ, ಆಮೇಲೆ ಯಾವ ಬೇಕಾಗ್ತಿದ್ರಿ. ಓಕೆ, ಒಂದರಲ್ಲಿ ಸಾಕಾಗೋದಿಲ್ಲ ಅಂತ ಹೇಳಿ 2ರಲ್ಲಿ ಮಾಡ್ತಾ ಇದ್ದಾರೆ ಅವರು. ತುಂಬ ಮೆಂಬರ್ಸ್ ಇದ್ದಾರಲ್ವ, ಹಾಗಾಗಿ ಇಲ್ಲಿ ಕ್ಯೂ ನಿಂತಿದೆ ಮೆಂಬರ್ಸ್ ಮ್ಯಾಗಿಗೆ. ನಾನು ತೋರಿಸ್ತೀನಿ ನಿಮಗೆ. ಬೇರೆ ಪ್ಲೇಟ್ ಲವಿಟಂಗಿ ವಿನ ತಗೊಂಡೋದ ಇಷ್ಟ ಇಷ್ಟ ಅವರದವಾಗ ಆಯ್ತು. ಹೊರಗಡೆ ಲಾಕ್ಡೌನ್ ಅಲ್ಲಿ ಕೂಡ ಗ್ರೋಸರಿ ಶಾಪ್ ಅಲ್ಲಿ ಕೂಡ ಈ ರೀತಿ ಕ್ಯೂ ಇರ್ಲಿಕ್ಕಿಲ್ಲ. ನಮ್ಮ ಮನೆಯಲ್ಲಿ ನೋಡಿ ಒಂದು ಮ್ಯಾಗಿಗೆ ಅಂತ ಡಿಮಾಂಡ್, ಅದು ಸೋನಿ ಅವರ ಮ್ಯಾಗಿಗೆ ಸ್ಪೆಷಲ್ ಮ್ಯಾಗಿ, ಸ್ಪೆಷಲ್ ಕುಕ್ ವೈಲ್ಡ್ ಕಾರ್ಡ್ ಎಂಟ್ರಿ. ಇಲ್ಲಿ ಒಂದು ಸಣ್ಣ, ಇದು ಸಣ್ಣದು, ಇದಕ್ಕೆ ಪ್ಲೇಟ್ ಕೂಡ ಇಲ್ಲ ಪಾಪ. ಅಂಗ್ರಿ ಬೇಡ, ಅಳ್ಬುರ್ಕ ಬಂದಿದ್ದಾನೆ, ಅಳ್ಬುರ್ಕ. ನೀವು ಅದು ಸ್ವಲ್ಪ ತಗೋಬೇಕು ಎಲ್ಲರಿಗೂ ಸಾಕು. ಅದು ಜುಮ್ನೆ ಅಲ್ಲ, ಅದು ದೊಡ್ಡ ಅಲ್ಲ. ಯಾ ಅಂತ ಪ್ಲೇಟ್ ಆಚಿ ಆಚಿ ಓಕೆ, ಎಲ್ಲರದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಅಡುಗೆ ಕೂಡ ನಡೀತಾ ಉಂಟು. ಇನ್ನು ನೋಡೋಣ ಮುಂದೆ ಏನೆಲ್ಲ ನಡೆಯುತ್ತೆ ಅಂತ ಹೇಳಿ.
ಇವಾಗ ಎಲ್ಲರೂ ಊನೋ ಆಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಕೆಳಗಡೆ ಹುಡುಗರೆಲ್ಲ ಕೂತ್ಕೊಂಡಿದ್ದಾರೆ. ಊನೋ ಅಂತ ಹೇಳಿ ಸಿಗುತ್ತೆ ನೋಡಿ, ಅದನ್ನು ಆಡ್ತಾ ಇದ್ದಾರೆ. ಕಾರ್ಡ್ಸ್ ರೀತಿಯೇ ಇರುತ್ತೆ ಅದು. ಉಳಿದವರು ನೋಡಿ ಇಲ್ಲಿ ಬಿದ್ದುಕೊಂಡಿದ್ದಾರೆ. ಅಮ್ಮ ಎಲ್ಲ ಮಲಗಿದ್ದಾರೆ, ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದಾರೆ. ಅವರ ಮೈ ಮೇಲೆ ಎಲ್ಲರೂ ಬಿದ್ದುಕೊಂಡಿದ್ದಾರೆ. ಈತುಗೆ ನನ್ನೊಟ್ಟಿಗೆ ಯಾರು ಕೂಡ ಕೂತ್ಕೊಂಡ್ರೆ ಆಗೋದಿಲ್ಲ ಅವನಿಗೆ. ನಾನು ಅವನ ಆಂಟಿ ಮಾತ್ರ ಅಂತ ಹೇಳೋದು ಯಾವಾಗಲೂ ಅವನು. ಹಾಗೆ ನನ್ನ ಹಸ್ಬೆಂಡ್ ನನ್ನ ತೊಡೆ ಮೇಲೆ ಕೂತ್ಕೊಂಡಿದ್ದಾರೆ. ಅವನ ಮುಖ ನೋಡಿ ಅವಾಗ ಆಗೋದು ಯಾವ ರೀತಿ ಅಂತ ಹೇಳಿ. ಓಕೆ, ಇವತ್ತು ಇಡೀ ದಿನ ಫುಲ್ ಬ್ಯುಸಿ ಇದ್ವಿ. ಮತ್ತು ಆಮೇಲೆ ನನಗೆ ಯಾವುದೇ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಈವ್ನಿಂಗ್ ಇವಾಗ ಅಂದರೆ ನೈಟಿಗೆ ನಾವು ಸ್ವಲ್ಪ ಹೊರಗಡೆ ಹೋಗೋಣ ಅಂಥೇಳಿ. ತುಂಬ ಲೇಟಾಗಿದೆ, ಊಟ ಎಲ್ಲ ಆಗಿದೆ ನಮ್ಮದು. ಮನೆಯಲ್ಲೇ ಕೂತ್ಕೊಂಡು ಎಲ್ಲರ ಕಾಲು ಅಂದರೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಪ್ರಾಯ ಆದವರು ಜಾಸ್ತಿ ಇದ್ದಾರಲ್ವ, ಅವರ ಕಾಲೆಲ್ಲ ತುಂಬ ನೋಯ್ತಾ ಇತ್ತಂತೆ ಕೂತ್ಕೊಂಡು ಮನೆಯಲ್ಲಿ ತುಂಬ ದಿನದಿಂದ. ಹಾಗೆ ಸ್ವಲ್ಪ ಮುಂದೆ ತನಕ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ನಾವು. ವಾಕಿಂಗ್ ರಾತ್ರಿ 10 ಗಂಟೆಗೆ ವಾಕಿಂಗ್. ಅಲ್ಲಿ ಒಂದು ಗ್ಯಾಂಗ್ ಒಂದು ಸೆಲ್ಫಿ ಮ್ಯಾಮ್. ಕೂದಲು ದೊಡ್ಡ ಫ್ಯಾನ್. गेलो तो ಈಗ ಇಲ್ಲಿಂದ ಯೂಟರ್ನ್ ತೆಗೆಯೋದು. ಇವರು ಪೊಲೀಸ್ ಅಂತ ಯಾವುದು ಪೊಲೀಸ್ ನನಗೆ ಗೊತ್ತಿಲ್ಲ, ಮಾತ್ರ ಪೊಲೀಸ್ ಹಂಗೆ ಬಿಹೇವ್ ಮಾಡ್ತಾರೆ, ಮಾತ್ರ ಪೊಲೀಸಲ್ಲ. ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಡೀತಾ ಉಂಟು. ಚಟ್ನಿ ಹಾಗೂ ನೀರು ದೋಸೆ ಇವತ್ತು ಮಾಡಿದ್ವಿ. ಒಂದು ಕಡೆ ಬ್ರೇಕ್ಫಾಸ್ಟ್ ಆಗ್ತಾ ಉಂಟು, ಇನ್ನೊಂದು ಕಡೆ ಚಟ್ನಿ ರೆಡಿ ಆಯಿತು, ಇನ್ನೊಂದು ಕಡೆ ಟೀ ಕೂಡ ರೆಡಿ ಆಗ್ತಾ ಉಂಟು.
ಕಂದದ ಮಗು ಚಂದದ ಮಗು ಏನ್ ನೋಡ್ಕೊಳ್ಳಿ ಪ್ರಿಯಾ ಎಲ್ಲ ತಿನ್ನು ಎಲ್ಲ ತಿನ್ನು ಗುಡ್ ಬಾಯ್. ಓಕೆ, ಇವಾಗ ಬ್ರೇಕ್ಫಾಸ್ಟ್ ರೆಡಿ ನೋಡ್ಬೋದು ನೀವು. ಎಲ್ಲರೂ ಇನ್ನೂ ತಿನ್ಲಿಕ್ಕೊಂದು ಬಾಕಿ ಉಂಟು. ಚಿಕನ್ ಲೆಗ್ ಪೀಸ್ ಸಿಂಗಲ್ ಮಾಮು ರೆಡಿ. ಚಟ್ನಿ ಚಟ್ನಿ ಓಕೆ, ಇವತ್ತು ಮೀನು ಸಾರು, ಮದಿಮಲ್ ಮೀನು ಸಾರು ಮಾಡ್ತಾಯಿದ್ದಾರೆ. ಸ್ವಲ್ಪ ಫ್ರೈ ಹಾಗೂ ಸ್ವಲ್ಪ ಸಾರು ಅಮ್ಮನೇ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಪಲ್ಯಕ್ಕೆ ಇಲ್ಲಿ ತೊಂಡೆಕಾಯಿ ಪಲ್ಯ, ತೊಂಡೆಕಾಯಿ ಎಲ್ಲ ಕಟ್ ಮಾಡಿ ಟೊಮೆಟೊ, ನೀರುಳ್ಳಿ ಹಾಗೂ ತೆಂಗಿನಕಾಯಿ ಎಲ್ಲವನ್ನು ಕುಕ್ಕರಲ್ಲಿ ಹಾಕಿಟ್ಟಿದ್ದಾರೆ ನೋಡ್ಬೋದು ನೀವು. ಆಮೇಲೆ ಒಂದು ಸಿಟಿ ತೆಗೆದರೆ ಆಯಿತು, ಉಪ್ಪೆಲ್ಲ ಹಾಕಿಟ್ರೆ. ನೈಟ್ ಕ್ಲೀನಿಂಗ್ ನಡೀತಾ ಉಂಟು ಅಡುಗೆ ಮನೆ. ಫ್ಲೆವಿಟಾ ಕ್ಲೀನ್ ಮಾಡ್ತಾ ಇದ್ದಾಳೆ ಎಲ್ಲ ಕಿಚನ್. ಸುಮ್ಮನೆ ನಾಟಕ ಮಾಡೋದು ಆಯ್ತಾ? ಎಲ್ಲ ಮಾತ್ರ ನಾನು ತೊಂಡೆ. ಓಕೆ, ಇವರ ಡ್ಯಾನ್ಸ್ ನಡೀತಾನೆ ಇರುತ್ತೆ, ನಮ್ಮ ಕೆಲಸನೂ ಮುಗಿಯಲ್ಲ. ಹಾಗಾಗಿ ಈ ವ್ಲಾಗನ್ನು ಮಾತ್ರ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸಾರಿ, ಯಾರಿಗೂ ಹಾಯ್ ಹೇಳ್ತಾ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಹಾಯ್ ಹೇಳ್ತೀನಿ, ಬೇಸರ ಮಾಡಬೇಡಿ. ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ವ್ಲಾಗೊಂದಿಗೆ. ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಹಾಗೂ ಲೈಕ್ ಆದರೆ ಇವತ್ತಿನ ವಿಡಿಯೋ ಲೈಕ್ ಮಾಡಿ. ನಾಳೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.